ಬೆಂಗಳೂರಲ್ಲಿ ಸುಮಾರು 1.5 ವರ್ಷದ ಹಿಂದೆ ಇಬ್ಬರು ವೈದ್ಯರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ಇಬ್ಬರ ನಡುವೆ ಯಾವುದೋ ಒಂದು ಕಾರಣಕ್ಕೆ ವೈಮನಸ್ಸು ಶುರುವಾಗಿದೆ. ಇದಕ್ಕೆ ಪಾಪಿ ಗಂಡ ತನ್ನ ವೈದ್ಯಕೀಯ ಜ್ಞಾನವನ್ನ ಬಳಸಿ ಪತ್ನಿಯನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಿದ್ದಾನೆ. ಸುಮಾರು 6 ತಿಂಗಳ ಬಳಿಕ ಕೊಲೆ ರಹಸ್ಯ ಬಯಲಾಗಿದೆ. ಕೊಲೆ ಮಾಡುವ ಹಂತಕ್ಕೆ ಗಂಡ ಹೋಗಿದ್ಯಾಕೆ ಅಂತ ಹೇಳ್ತೀವಿ. ಈ ಸ್ಟೋರಿ ನೋಡಿ. ಹೀಗೆ ಡಿಫ್ರೆಂಟ್ ಆಗಿ ಫೋಟೋಗೆ ಪೋಸ್ ಕೊಟ್ಟಿರೋ ದಂಪತಿಯ ಹೆಸರು ಡಾಕ್ಟರ್ ಮಹೇಂದ್ರ ರೆಡ್ಡಿ, ಡಾಕ್ಟರ್ ಕೃತಿಕಾ ಎಂ ರೆಡ್ಡಿ ಅಂತ. ಮೇ 26, 2024ರಂದು ಇವರ ವಿವಾಹವನ್ನ ಅದ್ದೂರಿಯಾಗಿ ನೆರವೇರಿಸಲಾಗಿತ್ತು. ಡಾಕ್ಟರ್ ಕೃತಿಕಾ ರೆಡ್ಡಿ ಕೆಲವು ಅನಾರೋಗ್ಯ ಸಮಸ್ಯೆಗಳಿಂದ ನರಳುತ್ತಿದ್ರಂತೆ. ಇದನ್ನ ಮುಚ್ಚಿಟ್ಟು ಮದುವೆ ಮಾಡಿದ್ರು. ಮದುವೆ ಬಳಿಕ ಮಹೇಂದ್ರನಿಗೆ ಕೃತಿಕಾಳ ಅನಾರೋಗ್ಯ ಸಮಸ್ಯೆ ಬಗ್ಗೆ ಗೊತ್ತಾಗಿತ್ತು. ಆಗ ಆತ ಹಾಕಿದ ಸ್ಕೆಚ್ 6 ತಿಂಗಳ ಬಳಿಕ ಬೆಳಕಿಗೆ ಬಂದಿದೆ. ಅನಾರೋಗ್ಯ ಪೀಡಿತಳಿಗೆ ನೀಡಿದ್ದ ಹೈ ಡೋಸ್ ಇಂಜೆಕ್ಷನ್, ಕೊಲೆ ಮಾಡಿ ಸಹಜ ಸಾವಿನಂತೆ ಬಿಂಬಿಸಿದ್ದ ಖತರ್ನಾಕ್ ಪತಿ. ಮಹೇಂದ್ರ ಜೊತೆ ಮದುವೆಯಾಗಿದ್ದ ಕೃತಿಕಾ ಗ್ಯಾಸ್ಟ್ರಿಕ್, ಅಜೀರ್ಣ, ಲೋ ಶುಗರ್ನಿಂದ ಬಳಲುತ್ತಿದ್ಲಂತೆ. ಹೀಗಾಗಿ ಪ್ರತಿದಿನ ವಾಂತಿ, ತಲೆನೋವು ಅಂತ ಹೇಳುತ್ತಿದ್ಲಂತೆ. ಇದರಿಂದ ಮಹೇಂದ್ರ ಕುಪಿತನಾಗಿದ್ದ. ಆತ ವೃತ್ತಿಯಿಂದ ಸರ್ಜನ್ ಆಗಿದ್ದ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ. ಇದೇ ಆಸ್ಪತ್ರೆಯಲ್ಲಿ ಕೃತಿಕಾ ಕೂಡ ಚರ್ಮರೋಗ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿದ್ರು. ವೃತ್ತಿಯಿಂದ ವೈದ್ಯರಾಗಿದ್ದ ಕೃತಿಕಾಗೆ ತಮ್ಮ ಅನಾರೋಗ್ಯಕ್ಕೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಇದೇ ಕಾರಣಕ್ಕೆ ಆಕೆ ಏಪ್ರಿಲ್ನಲ್ಲಿ ತವರು ಮನೆಗೆ ಹೋಗಿದ್ದಳು. ಅಲ್ಲಿ ಇಂಜೆಕ್ಷನ್ ನೀಡೋ ನೆಪದಲ್ಲಿ ಪ್ರೋಪೋಫೋಲ್ ಅನ್ನೋ ಅರಿವಳಿಕೆ ಇಂಜೆಕ್ಷನ್ ನೀಡಿದ್ದ. ಕೃತಿಕಾಗೆ ಹೈ ಡೋಸ್ ನೀಡಿದ್ದರಿಂದ ಆಕೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು. ಮಹೇಂದ್ರ ತನ್ನ ಪ್ಲಾನ್ ನಂತೆ ಆಕೆಯನ್ನ ಹೈ ಡೋಸ್ ಇಂಜೆಕ್ಷನ್ ನೀಡಿ ಕೊಂದಿದ್ದ. ಕೊನೆಗೆ ಇದನ್ನ ಸಹಜ ಸಾವು ಎಂಬುವಂತೆ ಬಿಂಬಿಸಿದ್ದ. ಕೃತಿಕಾ ಪ್ರಜ್ಞೆ ತಪ್ಪುತ್ತಿದ್ದಂತೆ ಖಾಸಗಿ ಆಸ್ಪತ್ರೆಗೆ ಅಡ್ಮಿಷನ್. ಮಾರ್ಗ ಮಧ್ಯೆ ಕೃತಿಕಾ ಮೃತಪಟ್ಟಿದ್ದಾರೆ ಎಂದ ವೈದ್ಯರು. ಕೃತಿಕಾ ತಂದೆ ಮುನಿರೆಡ್ಡಿ ಮನೆಯಲ್ಲಿ ಅನಾರೋಗ್ಯದಿಂದ ಆಕೆ ಮಲಗಿದ್ದಳು. ಈ ವೇಳೆ ಆಕೆಗೆ ಮಹೇಂದ್ರ ಚುಚ್ಚುಮದ್ದು ನೀಡಿದ್ದ. ಆತ ಇಂಜೆಕ್ಷನ್ ನೀಡುತ್ತಿದ್ದಂತೆ ಆಕೆ ಪ್ರಜ್ಞೆ ತಪ್ಪಿದ್ದಳು. ಕೂಡಲೇ ಹತ್ತಿರವೇ ಇದ್ದ ಖಾಸಗಿ ಆಸ್ಪತ್ರೆಗೆ ಆಕೆಯನ್ನ ದಾಖಲು ಮಾಡಲಾಗಿತ್ತು. ಆದರೆ ಆಕೆ ಆಸ್ಪತ್ರೆಗೆ ಕರೆತರೋ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ಹೇಳಿದ್ರು. ಆದರೆ ಕೃತಿಕಾ ಸಾವಿನ ಕುರಿತು ಮನೆಯವರಿಗೆ ಯಾವುದೇ ಅನುಮಾನ ಇರಲಿಲ್ಲ. ಅನಾರೋಗ್ಯದಿಂದ ಆಕೆ ಮೃತಪಟ್ಟಿದ್ದಾಳೆ ಅಂತ ಭಾವಿಸಿದ್ರು. ಇದೇ ಕಾರಣಕ್ಕೆ ಯಾವುದೇ ದೂರು ನೀಡಲು ಮನೆಯವರು ಮುಂದಾಗಿರಲಿಲ್ಲ. ಆದ್ರೆ ಕೃತಿಕಾ ಅಕ್ಕ ಮಾತ್ರ ತಂಗಿಯ ಸಾವಿನ ಕುರಿತು ಅನುಮಾನ ವ್ಯಕ್ತಪಡಿಸಿದ್ರು. ತಂಗಿಯ ಸಾವಿನ ತನಿಖೆ ನಡೆಸಲು ಅಕ್ಕನಿಂದ ದೂರು. ಅಸಹಜ ಸಾವಿನ ಪ್ರಕರಣ ದಾಖಲಿಸಿದ್ದ ಪೊಲೀಸರು ಕೃತಿಕಾ ಮೃತಪಡುವ ಮುನ್ನ ತವರು ಮನೆಗೆ ಬಂದು ರೆಸ್ಟ್ ಪಡೆಯುತ್ತಿದ್ರು. ಈ ವೇಳೆ ಆಕೆಯ ಪತಿ ಮಹೇಂದ್ರ ಬಂದು ಇಂಜೆಕ್ಷನ್ ನೀಡಿದ ಮೇಲೆ ಆಕೆ ಪ್ರಜ್ಞೆ ತಪ್ಪಿದ್ದಳು ಅನ್ನೋ ವಿಚಾರ ಆಕೆಯ ಅಕ್ಕ ಡಾಕ್ಟರ್ ನಿಖಿತಾ ರೆಡ್ಡಿಗೆ ಗೊತ್ತಾಗಿತ್ತು. ಹೀಗಾಗಿ ತನ್ನ ತಂಗಿಯ ಸಾವಿಗೆ ಅಸಲಿ ಕಾರಣವೇನು ಅಂತ ತಿಳಿಯಲು ಪೊಲೀಸರು ತನಿಖೆ ಮಾಡಬೇಕು ಅಂತ ಆಕೆ ದೂರು ನೀಡಿದ್ದರು. ಆದರೆ ಅವರ ತಂದೆ ತಮ್ಮ ಮಗಳ ಮರಣೋತ್ತರ ಪರೀಕ್ಷೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಆದರೆ ಖಾಸಗಿ ಆಸ್ಪತ್ರೆಯವರು ಡೆತ್ ಮೆಮೊ ನೀಡಿದ್ರಿಂದ ಆಸ್ಪತ್ರೆಗೆ ಆಗಮಿಸಿದ ಮಾರತಳ್ಳಿ ಪೊಲೀಸರು ಅಸಹಜ ಸಾವು ಪ್ರಕರಣ ದಾಖಲಿಸಿದ್ರು. ಜೊತೆಗೆ ಆಕೆಯ ದೇಹದ ಒಳಭಾಗ 6 ತಿಂಗಳ ಬಳಿಕ ಹೊರ ಬಂದಿದೆ ಕೊಲೆ ಕೇಸ್. ಎಫ್ಎಸ್ಎಲ್ ವರದಿಯಲ್ಲಿ ಹೈಡೋಸ್ ಕೊಟ್ಟಿರೋದು ಪತ್ತೆ. ಮಾರತಳ್ಳಿ ಪೊಲೀಸರು ಮಹಿಳೆಯ ದೇಹದ ಭಾಗಗಳ ಮಾದರಿ ಸಂಗ್ರಹಿಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ರು. ವಿಧಿವಿಜ್ಞಾನ ತಂತ್ರಜ್ಞರು ದೇಹದ ಮಾದರಿಯ ಪರೀಕ್ಷೆ ನಡೆಸಿದ್ರು. ಜೊತೆಗೆ ಹಿರಿಯ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ಅವರ ಅಭಿಪ್ರಾಯ ಕೂಡ ಪಡೆದಿದ್ರು. ಈ ವೇಳೆ ಆಕೆಯ ದೇಹದಲ್ಲಿ ಅನಸ್ತೇಶಿಯಾ ನೀಡಲು ಬಳಸುವ ಪ್ರೊಪೋಫೋಲ್ ಅನ್ನೋ ಔಷಧ ಆಕೆಯ ದೇಹದಲ್ಲಿ ಹೆಚ್ಚಾಗಿದೆ ಅನ್ನೋ ಅಂಶ ಬಯಲಾಗಿತ್ತು. ಇದಾದ ಬಳಿಕ ಕೃತಿಕಾಳದ್ದು ಸಹಜ ಸಾವಲ್ಲ.
ಇದೊಂದು ಕೊಲೆಯಂತ ಪೊಲೀಸರು ಖಚಿತಪಡಿಸಿಕೊಂಡಿದ್ರು. ಮಾರ್ಥಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ UDR ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್, ಅವಳದು ಸಸ್ಪಿಷಿಯಸ್ ಡೆತ್ ಇತ್ತು, ಆದರೆ ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನು ಅಲ್ಲಿ ತನಿಖೆ ಮಾಡ್ತಾಯಿದ್ರು, ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು UDR ತೊಗೊಂಡು ಡೀಟೇಲಾಗಿ ಅವ್ರದ್ದು ವಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಫೆನ್ಸಲ್ಲಿ ಏನನ್ನ ಸೀನ್ ಆಫ್ ಕ್ರೈಮಲ್ಲಿ ಏನೇನೋ ನಮಗೆ ಸಿಕ್ಕಿತ್ತು, ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದೆಲ್ಲ FSLಗೆ ಕಳಿಸಿದ್ರು. ಇಲ್ಲಿ FSL ರಿಪೋರ್ಟ್ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇತ್ತು, ಈಗ ಮರ್ಡರ್ ಕೇಸಲ್ಲಿ ನಾವು ತೊಗೊಂಡಿದ್ದೀವಿ. ಯಾಕೆಂದರೆ FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರು ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಅಂತ, ಅದು ಸೆಡೆಟಿವ್ ಅಂತ ಎನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ, ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಮತ್ತು ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೆಟಿವ್ ಆಗಿದೆ ಅಂತ ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. ಚೇಂಜ್ ಮಾಡಿ ತನಿಖೆ ನಾವು ಮುಂದುವರಿಸ್ತಾ ಇದ್ದೀವಿ. ಕೊಲೆ ಪ್ರಕರಣ ದಾಖಲಾಗುತ್ತಿದ್ದಂತೆ ಗಂಡ ಅರೆಸ್ಟ್. ಸೋಕೋ ಟೀಮ್ FSLಗೆ ಕಮಿಷನರ್ ಶಬಾಷ್ ಗಿರಿ. ಯಾವಾಗ ಕೃತಿಗಾಳದ್ದು ಸಹಜ ಸಾವಲ್ಲ, ಇದು ಕೊಲೆಯಂತ ಗೊತ್ತಾಗುತ್ತಿದ್ದಂತೆ ಪೊಲೀಸರು ಪಾಪಿ ಪತಿಯ ಹೆಡೆಮುರಿ ಕಟ್ಟಿದ್ದಾರೆ. ಆತ ಉಡುಪಿ ಬಳಿ ಮಣಿಪಾಲದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅಂತ ಗೊತ್ತಾಗಿ ಪೊಲೀಸರು ಮಣಿಪಾಲದಲ್ಲಿ ಆತನನ್ನ ಬಂಧಿಸಿದ್ದಾರೆ. ಇನ್ನು ಕೊಲೆ ಪ್ರಕರಣ ಬೆಳಕಿಗೆ ಬರಲು ಕಾರಣವಾದ ಸೋಕೋ ಟೀಮ್ ಮತ್ತು FSL ತಜ್ಞರಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಶಬಾಷ್ ಹೇಳಿದ್ದಾರೆ. ಆ ಲೇಡಿ ಅದು ಡೆತ್ ಆಗಿತ್ತು, ಅವಳದು ಗಂಡ ಅವರು ಕೂಡ ಡಾಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಒಂದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ. ಅವ್ರಿಗೆ ಕೂಡ ನಾವು ನಮ್ಮ ಪೊಲೀಸ್ ಟೀಮ್ ಅವರು ಉಡುಪಿಯಿಂದ ನಿನ್ನೆ ಅರೆಸ್ಟ್ ಮಾಡಿ ಈಗ ಮುಂದಿನ ತನಿಖೆ ಮುಂದುವರೆದಿದೆ. ಇದರಲ್ಲಿ ಗಮನ ಇಡಲಿಕ್ಕೆ ಒಂದು ವಿಶೇಷ ಇದೆ ಅಂದರೆ ಸೋಕೋ ಟೀಮ್, ನಮ್ಮದು ಸೀನ್ ಆಫ್ ಅಫೆನ್ಸ್ ಕ್ರೈಮ್ ಟೀಮ್ ಯಾವುದು ಹೋಗ್ತಾ ಇದೆ, ಅದು ತುಂಬ ಒಳ್ಳೆ ಕೆಲಸ ಮಾಡಿ ತಕ್ಷಣ ಅಲ್ಲಿ ಏನೇನು ಸಾಮಗ್ರಿ ಇತ್ತು ಅದು ಒಳ್ಳೆ ರೀತಿಯಿಂದ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಈ ಎವಿಡೆನ್ಸಸ್ಗೆ FSL ಹತ್ರ ಕಳಿಸಿದಾರೆ. FSL ಟೀಮ್ ಅವರು ಕೂಡ ಒಳ್ಳೆ ಕೆಲಸ ಮಾಡಿ ಏನು ನಿಜ ಅಲ್ಲಿ ಸಬ್ಸ್ಟೆನ್ಸ್ ಯಾವುದರಲ್ಲಿ ಆಗಿರ್ಬೋದು ಅಂತ ಅವರು ಸ್ಪಷ್ಟ ಅಭಿಪ್ರಾಯ ಕೊಟ್ಟಿದ್ದಾರೆ ಡಾಕ್ಟರ್ಸ್ಗೆ. ಡಾಕ್ಟರ್ಗಳು ಅದೇ ಆಧಾರ ಮೇಲೆ ಡೆತ್ ಆಗಿರ್ಬೋದು ಅಂತ ಸ್ಪಷ್ಟವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ. ಹೆಚ್ಚಿನ ವಿಚಾರಣೆಗೆ ಕಸ್ಟಡಿಗೆ ನೀಡಲು ಪೊಲೀಸರ ಮನವಿ. ಆರೋಪಿ ಮಹೇಂದ್ರ ರೆಡ್ಡಿಗೆ 9 ದಿನ ಪೊಲೀಸ್ ಕಸ್ಟಡಿ. ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿ ಪೊಲೀಸರು ಮಹೇಂದ್ರ ರೆಡ್ಡಿಯನ್ನ ಬಂಧಿಸಿದ್ರು. ಬಳಿಕ ಬೆಂಗಳೂರಿನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಪೊಲೀಸ್ ಕಸ್ಟಡಿಗೆ ಹೇಳಿದ್ರು. ಪೊಲೀಸರ ಮನವಿಯನ್ನ ಪುರಸ್ಕರಿಸಿದ ನ್ಯಾಯಾಲಯ ಆರೋಪಿ ಮಹೇಂದ್ರ ರೆಡ್ಡಿಗೆ 9 ದಿನ ಪೊಲೀಸ್ ಕಸ್ಟಡಿ ವಿಧಿಸಿದೆ. ಪೊಲೀಸರು ವಿಚಾರಣೆಯ ವೇಳೆ ಇನ್ನು ಏನೇನೋ ಮಾಹಿತಿಯನ್ನ ಆರೋಪಿಯಿಂದ ಕಕ್ಕಿಸುತ್ತಾರೆ ಅನ್ನೋ ಕುತೂಹಲ ಈಗ ಉಳಿದಿದೆ. ಒಟ್ನಲ್ಲಿ ಪತ್ನಿಗೆ ಕಾಯಿಲೆ ಇದೆ ಅಂತಲೋ ಬೇರೊಬ್ಬರ ಜೊತೆ ಸಂಬಂಧ ಇದೆ ಅಂತಲೋ ಹೆಂಡತಿಯನ್ನ ಕೊಂದ ವೈದ್ಯ ಈಗ ಜೈಲು ಪಾಲಾಗಿದ್ದಾನೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿ ಒಬ್ಬ ವೈದ್ಯ ವರ್ತಿಸಿದ್ದಾನೆ. ಆದರೆ FSL ವರದಿಯಲ್ಲಿ ಅಸಲಿಯತ್ತು ಬಯಲಾಗಿದೆ. ಪತ್ನಿಯ ಜೊತೆಗೆ ವೈಮನಸ್ಸು ಇದ್ದಿದ್ರೆ ವಿಚ್ಛೇದನ ಪಡಿಬೇಕಿತ್ತು. ಆದರೆ ಪತ್ನಿಯನ್ನೇ ಕೊಂದಿರೋದು ಮಾತ್ರ ಅಕ್ಷಮ್ಯ ಅಪರಾಧ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.